ಆಶ್ರಮದ ವಿಡಿಯೋಗಳು ಸಾವಿರಾರು ನೋಡ್ತೀವಿ ಫೇಸ್ಬುಕ್ಕಲ್ಲಿ. ಏನಾಗಿದೆ ಅಂದರೆ 10 ಜನ ತೋರಿಸಿ ಸಾವಿರಾರು ದುಡ್ಡು ತಿಂದಿರೋದಾಗಲಿ, ರೇಷನ್ಗಳು ಬಂದಿರೋ ಮಾರ್ಕೊಳ್ಳೋದಾಗಲಿ ಎಷ್ಟೋ ನೋಡಿದ್ದೀವಿ. ಇಲ್ಲಿ ಲೈವ್ ಆಗಿ ನೋಡ್ಬೋದು, ನಮ್ಮ ಪಕ್ಕದಲ್ಲೇ ನಿಂತಿದೆ. ಇದು ಯೋಗೇಶ್ ಸಿಕ್ಕಿದಾಗ ಏನೋ ಶೋ ಹೊಡೆಯೋದಕ್ಕೆ ಏನೋ ಮಾಡ್ತಾ ಇದ್ದೀರಾ, ಬಿಡಿ ಯಾಕೆ ಸುಮ್ಮನೆ ಸಿಕ್ಕಿದಾಗ ವಿಶ್ ಮಾಡಿ ಸುಮ್ಮನಾಗೋಣ ಅನ್ಕೊಂಡಿದ್ದೀನಿ. ದುಡ್ಡಿದೆ ಅಂತ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕೇಳಿ ಪಡ್ಕೋಬೋದಾಗಿತ್ತು, ಪಡ್ಬಿಟ್ಟು ನೀವು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಬಟ್ ಇವತ್ತವರೆಗೂ ಎಲ್ಲೂ ₹1 ನೀವು ಕಾಸು ಕೇಳಿಲ್ಲ. ಆಯ್ತು, ನಮ್ಮ ಮನೆ ಹತ್ರ ಬರ್ತಿರ್ತಾರಲ್ಲ ಒಂದೊಂದಿಗೆ ಒಂದಿನ ನಾಳೆ ಫುಲ್ ಸ್ವಾಮಿಗೆ ಒಂದು ಪೂಜೆಗಳನ್ನ ಕೊಡ್ಸೋಣ ಅಂತ ಕೇಳ್ಬೋದು, ಒಂದಿಗೆ ಎಣ್ಣೆ ಕೊಡ್ಸೋಣ ಅಂತ ಕೇಳ್ಬೋದು ಅಲ್ವಾ? ಒಂದಿನ ಕೇಳಿಲ್ಲ. ಎಲ್ಲರೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಶ್ರೀ ನಿರಾಶ್ರಿತ ಆಶ್ರಮ ಇರತಕ್ಕಂಥ ದೇವರಮಕ್ಕಳು ಜಿಲ್ಲೆಯಲ್ಲಿ ನಮ್ಮ ಪ್ರೀತಿಯ ಅಣ್ಣ, ಆತ್ಮೀಯ ಸ್ನೇಹಿತರಾದಂತಹ ಪ್ರಮೋದ್ ಅಣ್ಣನವರು ಜನ್ಮದಿನ. ಹಾಗಾಗಿ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬ ಜನಶ್ರೀ ಆಶ್ರಮದಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ದೇವರಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಮುಂದೆ ತರಿಸಿ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡಿ, ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸಿ ಒಳ್ಳೇದ್ ಮಾಡಿ. ಹಾಗೆ ಅವರ ಆತ್ಮೀಯ ಸ್ನೇಹಿತರು ಸಾಕಷ್ಟು ಜನ ಬಂದಿದ್ದಾರೆ, ಅವರೆಲ್ಲರಿಗೂ ಒಳ್ಳೇದಾಗಿ, ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡಿ. ಇಲ್ಲಿರ್ತಕ್ಕಂಥ ಎಲ್ಲಾ ದೇವಮಕ್ಕಳು ಹೊಟ್ಟೆನ ನೀವು ತುಂಬಿಸ್ತಾ ಇಲ್ಲ, ನಿಮ್ಮ ಹೊಟ್ಟೆನ ದೇವರು ಕಮ್ಮಿ ಇಟ್ಟಿರಿ. ಸೊ ಏನೇನು ಇಷ್ಟಪಡ್ತೀರಾ ನಮ್ಮ ಆಶ್ರಮಕ್ಕೆ? ಇದು ಯೋಗೇಶ್ ಸಿಕ್ಕಿದಾಗ ಏನೋ ಶೋ ಹೊಡೆಯೋದಕ್ಕೆ ಏನೋ ಮಾಡ್ತಾ ಇದ್ದೀರಾ, ಬಿಡಿ ಯಾಕೆ ಸುಮ್ಮನೆ ಸಿಕ್ಕಿದಾಗ ವಿಶ್ ಮಾಡಿ ಸುಮ್ಮನಾಗೋಣ ಅನ್ಕೊಂಡಿದ್ದೀನಿ. ಇದು 2-3 ಸಲ ನೋಡಿದಾಗೂ ನನಗೆ ನಿಮ್ಮ ವಿಡಿಯೋಸ್ ಆಗಲಿ, ನೀವು ಪಡ್ತಾ ಕಷ್ಟಗಳೆಲ್ಲ ಆಗಲಿ ನೋಡಿ ನಮಗೆ ಅನ್ನಿಸ್ತು, ಇಲ್ಲ ನಾವು ಒಂದ್ಸಲ ಮಾಡಲೇಬೇಕಿಲ್ಲ ಅಂತ. ಮೊನ್ನೆ ಮಂಗಳವಾರನೂ ಅಷ್ಟೇ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಬರಬೇಕಾದ್ರೆ ಆ ದೇವರಲ್ಲಿ ನಿಮ್ಗೆ ಕರ್ಕೊಂಡ್ಬಂದು ಇರಿಸಿದ್ದ ಅನ್ಸುತ್ತೆ. ಸೊ ನೀವು ಅನ್ಕೊಂಡಿದ್ರೆ ಈ ಮಟ್ಟಕ್ಕೆ ಒಂದು ಆಶ್ರಮ ರೀಚ್ ಆಗುತ್ತೆ ಅಥವಾ ಇಷ್ಟು ಜನರು ನೋಡ್ಕೊಳ್ಳುವಂತ ಶಕ್ತಿ ಕೊಡ್ತಾರೆ ಅಂತ? ಖಂಡಿತ ಇರಲಿಲ್ಲ. ನೋಡಿದ್ಮೇಲೆ ಅನ್ನಿಸ್ತು, ಈ ಜನನ ನೀವು ಸಾಕ್ತಿದ್ದೀರಾ ಅಂದ್ರೆ ಯು ಆರ್ ದ ಗ್ರೇಟ್ ಪರ್ಸನ್ ಅಂತ. ಥ್ಯಾಂಕ್ ಯು. ಖಂಡಿತ. ಯಾಕೆಂದ್ರೆ ಇವತ್ತು ಆಶ್ರಮದ ವಿಡಿಯೋಗಳು ಸಾವಿರಾರು ನೋಡ್ತೀವಿ ಫೇಸ್ಬುಕ್ಕಲ್ಲಿ. ಏನಾಗಿದೆ ಅಂದ್ರೆ 10 ಜನ ತೋರಿಸಿ ಸಾವಿರಾರು ದುಡ್ಡು ತಿಂದಿರೋದಾಗ್ಲಿ, ರೇಷನ್ಗಳು ಬಂದಿರೋ ಮಾರ್ಕೊಳ್ಳೋದಾಗ್ಲಿ ಎಷ್ಟೋ ನೋಡಿದ್ದೀವಿ. ಇಲ್ಲಿ ಲೈವ್ ಆಗಿ ನೋಡ್ಬೋದು, ನಮ್ಮ ಪಕ್ಕದಲ್ಲೇ ನಿಂತಿದೆ. ಎಷ್ಟು ಬೃಹದಾಕಾರದಲ್ಲಿ ರೇಷನ್ ಇದೆ ಅಲ್ವಾ? ಸೊ ಇಲ್ಲಿ ಜಾಸ್ತಿ ಆದ್ರೆ ನಾವು ಮಠಕ್ಕೆ ಕಳಿಸ್ತೀವಣ್ಣ. ಗೊತ್ತು. ಇದ್ರ ವಿಚಾರವಾಗಿ ನನಗೆ ಒಂದು ಸ್ವಲ್ಪ ದಿನದಿಂದ ನಮ್ದು ಅಂಗಡಿಲಿ ಯಾರೊಬ್ರು ಹೇಳಿದ್ರು, ಇಲ್ಲ ಯೋಗೇಶ್ ಅವರು ಬಂದಿದ್ದನ್ನ ಪೂರ್ತಿ ಅವರೊಬ್ಬರೇ ಬೆಳೆಸ್ಕೊಳ್ಳಲ್ಲ, ಹೆಚ್ಚಿಗೆ ಆಗಿದ್ದು ತರಕಾರಿ ಆಗಲಿ ಅವ್ರಿಗೆ ಉಳ್ಕೊಳ್ಳೋದೇನಿದೆ ಅದನ್ನ ಇಟ್ಕೊಂತಾರೆ. ಅಕಸ್ಮಾತ್ ಇರೋದು ಇನ್ನೇನು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಬೇರೆಯವ್ರಿಗೆ ಹಂಚೋಣ ಅಂತ ನಿಮ್ಮ ಒಳ್ಳೆ ಮನಸ್ಸಿದೆ. ಬಟ್ ಅವ್ರು ಹೇಳಿದ್ರು, ಇಲ್ಲ ಸರ್, ನಾವು ಒಂದು 2-3 ಆಶ್ರಮಕ್ಕೆ ಹೋದಾಗ ಇದೊಂದು ಸ್ವಲ್ಪ ತರಕಾರಿ ಹೆಚ್ಚಿಗೆ ಇದನ್ನ ಯೋಗೇಶ್ ಅವ್ರು ಕಳಿಸಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಥ್ಯಾಂಕ್ ಯು ಸೊ ಮಚ್. ಈಗ ಇಲ್ಲಿ ಬಂದು ನೋಡಿದ್ದೀರಾ ಲೈವ್ ಅಲ್ಲಿ ಒಳಗಡೆ ಎಲ್ಲ ಹೇಗಿದೆ? ಇಲ್ಲ, ಬಹಳ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಜನಗಳು ಇಷ್ಟು ಚೆನ್ನಾಗಿ ನೀಟಾಗಿ ನಮ್ಮ ಮನೇಲಿ ನಾವು ಇಟ್ಕೊಳ್ಳೋಕೆ ಕಷ್ಟ. ಇವತ್ತೊಬ್ರು ಮನೇಲಿ ಕೆಲಸ ಮಾಡೋರು ಒಬ್ಬರು ಬಂದಿಲ್ಲ ಅಂತಂದ್ರೂ ನಮ್ಮ ಮನೆ ಒಂಥರ ಮಿನಿ ತಿಪ್ಪೆ ಇದ್ದಂಗೆ. ಹೌದಾ? ಒಂದು ದಿನ ನೀಟಾಗಿ ಕಸ ಹೊಡಿಲಿಲ್ಲ ಅಂದ್ರೆ ಕಾಲ್ಗೆ ಮಣ್ಣು ಧೂಳು ಎಲ್ಲ ಇರುತ್ತೆ. ಇಷ್ಟು ಜನ ನೀವು ಸಾಕಿ ಸಲಹಿ ಅವ್ರಿಗೆಲ್ಲ ಬಟ್ಟೆಗಳಾಗಲಿ, ಊಟ ಆಗಲಿ ಪ್ರತಿಯೊಂದು ಭಾರಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕರ್ನಾಟಕದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾವು ಏನು ಪಾರ್ಟಿಗೆ ಅಲ್ಲಿ ಇಲ್ಲಿ ಹೋಗಿ ಹಣ ಖರ್ಚು ಮಾಡೋ ಬದಲು ಅನಾಥಾಶ್ರಮಕ್ಕೆ ನಾವು ಖರ್ಚು ಮಾಡೋದು ₹100 ಇರ್ದಿಲ್ಲ, ₹50 ಆದರೂ ಒಂದು ಅನಾಥಾಶ್ರಮಕ್ಕೆ ಕೊಟ್ಟರೆ 100 ಜನ ಊಟ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ನಿಮ್ಮ ಒಂದು ಜನ್ಮದಿನ ತಿಳ್ಕೊಂಡು ಒಳ್ಳೆ ಅದ್ಭುತವಾದ ಕೆಲಸ ಮಾಡಿಲ್ಲ ಸರ್. ನೀವೇನು ಹೇಳ್ತೀರಿ? ಸಂತೋಷ. ಯಾಕಾಯ್ತು ಸಂತೋಷ? ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಯ್ತು ಯಾವ ತರ ಏನಿರ್ತ ಅಂತ. ಬೇರೆಯವರೆಲ್ಲ ದುಡ್ಡಿನ ವಿಚಾರಣೆ ಆಗಲಿ, ಯಾವುದೇ ವಿಚಾರಣೆ ಆಗಲಿ, ಎಲ್ಲಾ ಕಡೆ ರೂಲ್ ಇರುತ್ತೆ, ಎಲ್ಲ ಇರುತ್ತೆ. ಅದು ಇಲ್ಲಿ ಬಂದು ನೋಡೋ ಖುಷಿ ಆಯ್ತು. ಇನ್ನೂ ಎದುರು ಬೆಳಿ, ಇನ್ನೂ ಎದುರು ಬೆಳಿ ಆಶ್ರಮ ಇನ್ನೂ ಒಳ್ಳೆಯದಾಗಲಿ. ಆಮೇಲೆ ಇನ್ನೊಂದು 5 ವರ್ಷದಿಂದ ನೀವು ಪರಿಚಯ ಇದ್ದೀರಾ, 5-6 ವರ್ಷ ಆಗಿರ್ಬೋದು ಇರಲಿ. ಇವತ್ತವರೆಗೂ ಒಂದಿನ ಆದ್ರೂ ನೀವು ಹಣ ಆಶ್ರಮಕ್ಕೆ ಏನು ಕೊಡಲಿಲ್ಲ, ನಾವು ದೇವಸ್ಥಾನ ಕಟ್ಟಿದ್ದೀವಿ ಅದಕ್ಕೇನು ಮಾಡಲಿಲ್ಲ ಅಂತ ಒಂದು ದಿನ ಕೇಳಿಲ್ಲ. ಅಲ್ಲ, ನನಗೆ ಗೊತ್ತು. ಯಾಕಂದ್ರೆ ನೀವು ದುಡ್ಡಿದೆ ಅಂತ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕೇಳಿ ಪಡ್ಕೋಬೋದಾಗಿತ್ತು, ಪಡ್ಬಿಟ್ಟು ನೀವು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು.
ಬಟ್ ಇವತ್ತವರೆಗೂ ಎಲ್ಲೂ ₹1 ನೀವು ಕಾಸು ಕೇಳಿಲ್ಲ. ಆಯ್ತು, ನಮ್ಮ ಮನೆ ಹತ್ರ ಬರ್ತಿರ್ತೀರ ಗಂಗೆಂಡಿಗೆ ಒಂದೇನಾದ್ರೂ ಹಣ ಪೂಜೆ ಸ್ವಾಮಿಗೆ ಒಂದು ಚೊಪ್ಪೂಜೆಗೆ ಕೊಡ್ಸೋಣ ಅಂತ ಕೇಳ್ಬೋದು, 1 ಲೀಟರ್ ಎಣ್ಣೆ ಕೊಡ್ಸೋಣ ಅಂತ ಕೇಳ್ಬೋದು ಅಲ್ವಾ? ಒಂದೇನಾದ್ರೂ ಕೇಳಿಲ್ಲ, ಮನಸ್ಸಿಂದ ಬರ್ಬೇಕು. ಇಲ್ಲ 100%. ಬಟ್ ನಾವೇ ಕೊಡ್ತೀವಿ, ನೀವು ಖಂಡಿತ ಖುಷಿಯಾಗಿ ಇಸ್ಕೊಂತೀವಿ. ಅಷ್ಟೇ ಅಣ್ಣ. ನಾನು ನೀವು ಇವತ್ತು ಎಲ್ಲೂ ಕೇಳಿರೋದು ಎಲ್ಲೂ ಹಿಸ್ಟ್ರಿ ಇಲ್ಲ. ಸೋಷಿಯಲ್ ಮೀಡಿಯಾ ಬಿಟ್ರೆ ಬೇರೆ ಯಾರ ಹತ್ರ ಅಲ್ಲ, ಖಂಡಿತ ನೀವು ಆ ಥರ ಕೇಳಿದಿರ. ಇಂಡಿವಿಜುವಲ್ ಆಗಿ ಯಾರು ಕೇಳಿಲ್ಲ. ಈಗ ನನ್ನೇ ಕೇಳ್ಬೋದಾಯ್ತು. ಪ್ರತಿ ಸಲ ನನ್ನ ಮಗಳಿಗೆ ಬಂದಾಗೆಲ್ಲ ನಾನು ಭೇಟಿ ಮಾಡೇ ಮಾಡ್ತೀನಿ ಅಲ್ವಾ? ನಮ್ಮ ಮನೆಯವರಲ್ಲೇ ಬರೋದು. ನೀವು ಏನೋ ರೇಷನ್ ಐಟಮ್ ಎಕ್ಸ್ಟ್ರಾ ಬೇಕು ಅಂದ್ರೆ, ಆಮೇಲೆ ಗಂಗೆ ಅಂಗಡಿ ಸಾಮಾನು ಬೇಕು ಅಂದ್ರೆ ನಮ್ಮ ಮನೆ ಹತ್ರನೇ ಬರ್ಬೇಕು. ಒಂದಿನ ನೀವಾಗ್ಲಿ ನಿಮ್ಮ ಹುಡುಗರಾಗ್ಲಿ ಒಂದಿನಕ್ಕೂ ದುಡ್ಡು ಕೇಳಿಲ್ಲ, ಪದಾರ್ಥ ಕೊಡಿಸಿ ಅಂತಾನೆ ಕೇಳಿಲ್ಲ. ಇದೆಲ್ಲ ಕರ್ನಾಟಕದ ಜನ ಪ್ರೀತಿಯಿಂದ ತಂದ್ಕೊಡ್ತಾ ಇದ್ದಾರೆ. ನಮ್ಮ ಖಂಡಿತ ಅದೊಂದು ನನಗೆ ಬಹಳ ಖುಷಿ. ಥ್ಯಾಂಕ್ ಯು ಅಣ್ಣ. ಹುಟ್ಟುಹಬ್ಬದ ಶುಭಾಶಯ. ದಯವಿಟ್ಟು ಇಲ್ಲ ನಮ್ಮ ಪ್ರೀತಿ ಒಳ್ಳೆಯದಾಗಿ.